ರಾಜ್ಯದ 38ನೇ ಡಿಜಿಐಜಿಪಿ ಆಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿದ್ದ ಓಂ ಪ್ರಕಾಶ್ ಅವರ ಕೊಲೆ ಹತ್ತಾರು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಪತಿ ಎದೆಗೆ ಚಾಕು ಇರಿದು ಕೊಂದಿದ್ದಾರೆ ಪತ್ನಿ ಪಲ್ಲವಿ. ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿನೇ ಈ ಕೊಲೆ ಮಾಡಿರೋದು. ಖಾರದ ಪುಡಿ ಎರಚಿದ್ದಾರೆ ಕಣ್ಣಿಗೆ, ಕೈ ಕಾಲನ್ನ ಕಟ್ ಹಾಕಿದ್ದಾರೆ, ಮನಸ್ಸೋ ಇಚ್ಛೆ ಚಾಕುವಿನಿಂದ ಚುಚ್ಚಿದ್ದಾರೆ. ಎದೆಗೆ, ಹೊಟ್ಟೆಗೆ, ಕತ್ತಿಗೆ, ತಲೆಗೆ ಎಲ್ಲಾ ಕಡೆ ಗಂಡನನ್ನ ಕೊಂದು ಪತ್ನಿಯಿಂದ ಒಂದು ವಾಟ್ಸಾಪ್ ಮೆಸೇಜ್ ಹೋಗುತ್ತೆ. ಐ ಹ್ಯಾವ್ ಫಿನಿಶ್ ದ ಮಾನ್ಸ್ಟರ್ ಅಂತ ವಾಟ್ಸಾಪ್ ಸಂದೇಶವನ್ನ ಕಳಿಸ್ತಾರೆ. ನಾನು ಈ ರಾಕ್ಷಸನನ್ನ ಮುಗಿಸ್ಬಿಟ್ಟಿದ್ದೀನಿ ಅಂತ ಅರ್ಥ ಆದ್ರದ್ದು. ಹತ್ಯೆ ಬಳಿಕ IPS ಅಧಿಕಾರಿ ಪತ್ನಿಯೊಬ್ಬರಿಗೆ ವಿಡಿಯೋ ಕಾಲ್ ಮಾಡ್ತಾರೆ. ನಿವೃತ್ತ IGP ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಪತಿಯ ಪಾರ್ಥಿವ ಶರೀರ ತೋರಿಸ್ತಾರೆ. 3 ದಿನಗಳಿಂದ ವಾಟ್ಸಾಪ್ನಲ್ಲಿ ಪತ್ನಿ ಪಲ್ಲವಿ ಮೆಸೇಜ್ ಕೂಡ ಮಾಡಿದ್ರು. ಕಾಕಿ ಮುಂದೆ ತನ್ನ ಕ್ರೌರ್ಯವನ್ನ ಬಿಚ್ಚಿಟ್ಟಿದ್ರು ಪಲ್ಲವಿ. ನಿವೃತ್ತ DGIGP ಓಂ ಪ್ರಕಾಶ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಈಗ ಸದ್ಯ ಪತ್ನಿ ಮತ್ತು ಪುತ್ರಿಯರನ್ನ ಸಾಂತ್ವನ ಕೇಂದ್ರಕ್ಕೆ ಕರೆತರೋದಕ್ಕೆ ಸಿದ್ಧತೆ ಆಗಿದೆ. ನಿನ್ನೆ ಅವರನ್ನ ಕರ್ಕೊಂಡೋಗಿ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ವಿಚಾರಣೆ ನಡೆಸೋದಕ್ಕೆ ಖಾಕಿ ಸಿದ್ಧತೆ ನಡೆಸಿದೆ. ಇಬ್ರು ಮಹಿಳೆಯರಾಗಿರೋದ್ರಿಂದ ಸಾಂತ್ವನ ಕೇಂದ್ರದಲ್ಲೇ ವಿಚಾರಣೆ ನಡೆಸೋದು. ಇಬ್ಬರಿಗೂ ಮೆಡಿಕಲ್ ಟೆಸ್ಟ್ ಆಗಬೇಕು. ಮೆಡಿಕಲ್ ಆದ ಬಳಿಕ ಪೊಲೀಸರಿಂದ ವಿಚಾರಣೆ ಆರಂಭ ಆಗುತ್ತೆ. ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಮತ್ತು ಅವರ ಪುತ್ರಿ ಕೃತಿ ಇವರಿಬ್ಬರ ವಿಚಾರಣೆಗೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ವಿಚಾರಣೆ ಮಾಡಿ ಹೇಳಿಕೆಗಳನ್ನು ದಾಖಲಿಸಿಕೊಳ್ತಾರೆ ಖಾಕಿ. ಪ್ರಾಥಮಿಕ ವಿಚಾರಣೆ ಆದ ಬಳಿಕ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಸದ್ಯ HSR ಠಾಣೆಯಲ್ಲೇ ಓಂ ಪ್ರಕಾಶ್ ಪತ್ನಿ ಮತ್ತು ಪುತ್ರಿ ಇದ್ದಾರೆ. HSR ಠಾಣೆಯಲ್ಲೇ ಅವರನ್ನು ಇರಿಸಲಾಗಿದೆ. ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಅವರಿಂದ ಕಲೆ ಹಾಕಲಾಗ್ತಾ ಇದೆ. ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋ ಮುನ್ನ ಪ್ರಾಥಮಿಕ ಮಾಹಿತಿ ಗೊತ್ತಾಗಬೇಕು. ಯಾಕಾಯ್ತು, ಏನಾಯ್ತು, ಒಂದಿಷ್ಟು ವಿಚಾರಗಳನ್ನು ತಿಳಿದು ಇನ್ನೂ ವಿಚಾರಣೆ ಮಾಡೋ ಅಗತ್ಯ ಇದೆ, ಅನಿವಾರ್ಯತೆ ಇದೆ ಅಂತಂದಾಗ ಕೋರ್ಟ್ ಮುಂದೆ ಒಂದಿಷ್ಟು ದಿನಗಳ ಕಾಲ ಕಸ್ಟಡಿ ಕೇಳ್ತಾರೆ. ಇಲ್ಲ ತನಿಖೆ ಮಾಡೋ ಅಗತ್ಯ ಏನು ಇಲ್ಲ ಅಂತಂದ್ರೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಾರೆ. ಆಮೇಲೆ ಕಾನೂನು ಪ್ರಕ್ರಿಯೆ ಎಲ್ಲ ಆಗಬೇಕು. ಬಟ್ ಈಗ ಓಂ ಪ್ರಕಾಶ್ ಅವರ ಸಾವಿನ ನಿಖರ ಕಾರಣ ಏನು ಅನ್ನೋದು ಇನ್ನೂ ಕೂಡ ಕ್ಲಿಯರ್ ಆಗಿ ಯಾರಿಗೂ ಗೊತ್ತಿಲ್ಲ. ಓಂ ಪ್ರಕಾಶ್ ಪತ್ನಿ ಮತ್ತು ಪುತ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಹೇಗಾಯಿತು, ಯಾಕಾಯಿತು, ಏನಾಯಿತು, ಯಾವ ಕಾನ್ವರ್ಸೇಷನ್ ಆಯಿತು, ಎಲ್ಲಿ ಜಗಳ ವಿಕೋಪಕ್ಕೆ ಹೋಯಿತು, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅವರೇ ಕೊಡಬೇಕು. ಪತ್ನಿ ಪಲ್ಲವಿಯವರನ್ನ ಮತ್ತು ಪುತ್ರಿ ಕೃತಿಯವರನ್ನ ಇಬ್ಬರನ್ನು ಕೂಡ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಸಿದ್ಧತೆ ಮಾಡಿದ್ದಾರೆ. ಸದ್ಯ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಇಬ್ಬರನ್ನು ಕೂಡ ಇರಿಸಿದ್ದಾರೆ. ಪ್ರಾಥಮಿಕ ಮಾಹಿತಿ ಪಡೆಯೋದಕ್ಕೂ ಮುನ್ನ ಮೆಡಿಕಲ್ ಆಗಬೇಕಿದೆ. ಮೆಡಿಕಲ್ ಟೆಸ್ಟ್ ಆದ ನಂತರ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ನಿವೃತ್ತ DGIGP ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ತನಿಖೆಗೋಸ್ಕರ ತನಿಖಾಧಿಕಾರಿಯ ನೇಮಕ ಆಗಿದೆ. ACP ವಾಸುದೇವ್ ಅವರನ್ನ ಈ ಪ್ರಕರಣದ ತನಿಖಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಈಗಾಗಲೇ ಬಂಧಿತ ಪತ್ನಿ ಮತ್ತು ಪುತ್ರಿಯಿಂದ ಮೊಬೈಲ್ ಫೋನ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಒಟ್ಟು 3 ಮೊಬೈಲ್ ಫೋನ್ಗಳನ್ನ ವಶಕ್ಕೆ ಪಡೆದು ತನಿಖೆಯನ್ನು ಆರಂಭಿಸಿದ್ದಾರೆ. ಯಾಕಾಯ್ತು ಕೊಲೆ, ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳಲಾಗ್ತದೆ. ಆಸ್ತಿ ವಿಚಾರಕ್ಕಾಯ್ತಾ ಅಥವಾ ಯಾವ ವಿಚಾರಕ್ಕಾಯ್ತು ಅನ್ನೋ ಬಗ್ಗೆ ಇನ್ನೂ ಕೂಡ ಕ್ಲಿಯರ್ ಆಗಿ ಗೊತ್ತಿಲ್ಲ. ಓಂ ಪ್ರಕಾಶ್ ಅವರ ಪುತ್ರ ಕಾರ್ತಿಕೇಶ್ ನೀಡಿರುವ ದೂರನ್ನು ಆಧರಿಸಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಪ್ರಕರಣದ ತನಿಖೆಯನ್ನು ಪೊಲೀಸರು ಆರಂಭ ಮಾಡಿದ್ದಾರೆ. ಬಟ್ ಆಗಲೇ ಹೇಳಿದಾಗೆ ಕ್ಲಿಯರ್ ಕಟ್ ಆಗಿ ಏನೂ ಗೊತ್ತಿಲ್ಲ. ಯಾಕಾಯ್ತು ಕೊಲೆ, ಏನಾಯಿತು, ಎಲ್ಲವೂ ಇನ್ನಷ್ಟೇ ಗೊತ್ತಾಗಬೇಕು. 3 ವಿಚಾರಗಳಿದೆ. ಹೆಣ್ಣು ಹೊನ್ನು ಮಣ್ಣು. ಒಂದು ಕಡೆ ಅಕ್ರಮ ಸಂಬಂಧ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ವಿಪರೀತ ಆಸ್ತಿ ಇದೆ, ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಪತಿ ಪತ್ನಿ ನಡುವೆ ತಕರಾರು ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಆಸ್ತಿ ವಿಚಾರದಲ್ಲೇನೆ ತನ್ನ ನೂರಾರು ಅಲ್ಲ ಸಾವಿರಾರು ಕೋಟಿ ಸಂಪತ್ತನ್ನು ತನ್ನ ಪತ್ನಿ ಪುತ್ರಿಯರಿಗೆ ಕೊಡೋ ಬಿಟ್ಟು ಸಹೋದರಿ ಹೆಸರಿನಲ್ಲಿ ಓಂ ಪ್ರಕಾಶ್ ರಿಜಿಸ್ಟರ್ ಮಾಡಿಕೊಟ್ಟಿದ್ರಂತೆ. ಅಂದ್ರೆ ಅವ್ರಿಗೆ ಹಂಚಿಬಿಟ್ಟಿದ್ರಂತೆ, ನನ್ನ ಸಹೋದರಿಗಿರಲಿ ಅಂತ. ಕೆಲವು ಪ್ರೈಮ್ ಪ್ರಾಪರ್ಟಿಗಳನ್ನು ತನ್ನ ತಂಗಿ ಕೊಟ್ಟುಬಿಟ್ಟಿರೋದೇ ಇವರ ನಡುವಿನ ವೈಮನಸ್ಸಿಗೆ ಕಾರಣವೇನೋ. ಆದರೆ ಈ ಕೃತಿ ಇದ್ದಾಳಲ್ಲ, ಪೊಲೀಸರಿಗೇನೆ ಆವಾಜು. ನಿವೃತ್ತ DGIGP ಓಂ ಪ್ರಕಾಶ್ ಪುತ್ರಿ ಕೃತಿ ರಂಪಾಟ ಮಾಡಿಬಿಟ್ಟಿದ್ದಾಳೆ. ಠಾಣೆ ಆವರಣದಲ್ಲಿ ಹೊಯ್ಸಳದಿಂದ ಇಳಿಯೋದಕ್ಕೆ ನಿರಾಕರಿಸಿದ್ದಾಳೆ. ನಾನು ಇಳಿಯಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ. ನನ್ನನ್ನು ಮುಟ್ಟಬೇಡ್ರಿ, ಯಾಕೆ ನನ್ನನ್ನು ಟಚ್ ಮಾಡ್ತೀರಿ ಅಂತ ಗರಂ ಆಗಿದ್ದಾಳಂತೆ ಕೊಲೆ ಮಾಡಿರುವ ಆರೋಪಿ. ನನ್ನನ್ನೇ ಯಾಕೆ ಇಲ್ಲಿ ಕರ್ಕೊಂಡ್ಬಂದಿದ್ದೀರಾ, ಡೋಂಟ್ ಟಚ್ ಮೀ, ಇದು ಕೃತಿ ಹೇಳುವಂತ ಮಾತು. ಹೊಯ್ಸಳ ವಾಹನದಿಂದ ಕೆಳಗಿಳಿಯದೆ ಕಿರಿಕ್ ಮಾಡಿದಾಳೆ ಕೃತಿ. ತಂದೆಯನ್ನ ಕೊಂದು ಯಾರಿಗೂ ಹೇಳದೆ ಬೇರೆ ಬೇರೆ ರೀತಿಯಲ್ಲಿ ಮುಚ್ಚಾಕೋ ಪ್ರಯತ್ನ ಮಾಡಿ ಆಮೇಲೆ ನೋಡಿದ್ರೆ ಗಾಡಿಯಿಂದ ಇಳಿಯೋಕ್ಕೆ ಕೇಳಿಲ್ಲ,
ಪೊಲೀಸರು 10 ಜನ ಮಹಿಳಾ ಸಿಬ್ಬಂದಿ ಫೋರ್ಸ್ ಮಾಡಿ ಅವರನ್ನು ಹೊರಗಡೆ ಎಳಿಬೇಕಾದಂಥ ಪರಿಸ್ಥಿತಿ ಬಂತು. ನೋಡಿ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ, ಅದೇ ದೃಶ್ಯ ಇದು. ಗಾಡಿಯಿಂದ ಇಳಿಯೋಕ್ಕೆ ಕೇಳ್ತಿಲ್ಲ, ನನ್ನನ್ನು ಯಾಕೆ ಟಚ್ ಮಾಡ್ತೀರಿ, ಡೋಂಟ್ ಟಚ್ ಮೀ, ನನ್ನನ್ನು ಯಾಕೆ ಮುಟ್ತೀರಿ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದಿದ್ದೀರಿ, ಯಾರು ನೀವು ಅಂತ ಕೇಳ್ತಿದ್ದಾರೆ. ಇವರು ಮಾಜಿ DGIGP ಮಗಳು ಅನ್ನೋದಕ್ಕೆ ಈ ದರ್ಪನೋ ಅಥವಾ ಕೊಲೆ ಮಾಡಿದ್ದೀನಿ ಅನ್ನೋದಕ್ಕೆ ಈ ದರ್ಪನೋ ಗೊತ್ತಿಲ್ಲ, ಬಟ್ ರಂಪಾಟ ಮಾಡ್ತಿದ್ದಾರೆ ಕೃತಿ. ವೆಂಕಟೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನಿನ್ನೆ ಸರಿಸುಮಾರು ಮಧ್ಯಾಹ್ನದ ಹೊತ್ತು ಅಂದರೆ ಈಗ 12 ಗಂಟೆಗಳ ಕಾಲ ಈ ಪ್ರಕರಣ ಆಗಿ ಹೋಗ್ಬಿಟ್ಟಿದೆ. ಈವರೆಗೆ ಏನೇನು ವಿಚಾರಗಳು ಹೊರಗಡೆ ಬಂದಿದೆ, ಯಾವ ವಿಚಾರಗಳು ಈ ಪ್ರಕರಣದ ಮೇಜರ್ ಟ್ವಿಸ್ಟ್ ಟರ್ನು ಅಥವಾ ಪ್ರಮುಖ ದಾರಿಯನ್ನು ಹುಡುಕೊಡ್ತಾ ಇದೆ ವೆಂಕಟೇಶ್? ಪ್ರಣತ್, ನಿನ್ನೆ ಆದಂಥ ಈ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅವರ ಮಗಳು ಮತ್ತು ಪತ್ನಿಯನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು. ನಿನ್ನೆ ಅವರು ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಹತ್ಯೆಯಾದ ಬಳಿಕ ಮನೆ ಒಳಗಡೆ ಹೋಗಿ ರೂಮಲ್ಲಿ ಲಾಕನ್ನು ಹಾಕಿದ್ರು. ಪೊಲೀಸರು ಒಳಗಡೆ ಹೋಗಿ ಅವರನ್ನು ಹರಸಾಹಸಪಟ್ಟು ಮನವೊಲಿಸಿ ಕರ್ಕೊಂಡು ಬಂದಿದ್ದರು. ಅದಾದ ಬಳಿಕ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೂಡ ಮಾಡ್ಕೊಂಡಿದ್ದಿಲ್ಲ. ಅಂದರೆ ಅವರ ಮಗ ಕೊಟ್ಟ ದೂರಿನ ಆಧಾರದ ಮೇಲೆ ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದರು. ಸೊ ಅದಾದ ಬಳಿಕ ನಿನ್ನೆ ಕರ್ಕೊಂಡು ಬಂದು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟಿದ್ದರು. ಬೆಳಗ್ಗೆ ಇಬ್ಬರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಸ್ಟೇಷನ್ಗೆ. ಈಗ ಅವರು ಆದರೆ ಅವ್ರ ಮಗಳು ಜೀಪಿಂದ ಹೊಯ್ಸಳ ವಾಹನದಿಂದ ಇಳಿದು ಒಳಗಡೆ ಹೋಗೋದಕ್ಕೂ ಕೂಡ ಅಲ್ಲಿ ಒಂದು ರಂಪಾಟವನ್ನು ಮಾಡಿರುವಂಥದ್ದು. ನೀವು ಯಾಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ, ಟಚ್ ಮಾಡಬಾರ್ದು ಹಾಗೆ ಅಂತೇಳಿ. ಅಂದರೆ ಇಲ್ಲಿ ಈ ಅವರ ತಂದೆಯನ್ನು ಹತ್ಯೆ ಮಾಡಿದ ನಂತರ ಈ ಒಂದು ಮನಸ್ಥಿತಿ ಇದ್ದಾಗ, ಸೊ ಅವರು ಬದುಕಿದಂತಹ ಸಂದರ್ಭದಲ್ಲಿ ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಸಾಮಾನ್ಯ ಜನರಿಗೆ ಇನ್ಯಾವ ರೀತಿಯಾಗಿ ಇವರು ಆವಾಜ್ ಹಾಕಿರ್ಬೋದು, ಯಾವ ರೀತಿ ನಡ್ಕೊಂಡಿದ್ರು ಅನ್ನೋದಕ್ಕೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದನ್ನು ಹೇಳಬೇಕಾದಂಥ ಅವಶ್ಯಕತೆ ಕೂಡ ಇರಲ್ಲ ಅಂದ್ಕೊಳ್ತೀನಿ. ಜೊತೆಗೆ ಈ ಒಂದು ಕೃತ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೆಡಿಕಲನ್ನು ಮಾಡಿಸ್ತಾರೆ ಇಬ್ಬರು ಆರೋಪಿಗಳಿಗೂ ಕೂಡ. ಮೆಡಿಕಲ್ ಆದ ನಂತರ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ. ತದನಂತರ 39ನೇ ACM ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ನಂತರ ಅವ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಅವರು ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೂಡ ಕೊಟ್ಟಿಲ್ಲ. ಆದರೆ ಈ ಒಂದು ಹತ್ಯೆ ಯಾಕಾಯಿತು, ಹೇಗೆ ಮಾಡಿದ್ರು, ಏನು ಅನ್ನೋದನ್ನು ಸಂಪೂರ್ಣವಾದಂಥ ವಿವರವನ್ನು ಕೂಡ ಪಡೆದುಕೊಳ್ಬೇಕಾಗುತ್ತೆ ಪೊಲೀಸರು. ಆದರೆ ಅವರು ಯಾವುದು ಕೂಡ ತನಿಖೆಗೆ ಸಹಕರಿಸ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ವಶಕ್ಕೆ ಕೇಳುವ ಸಾಧ್ಯತೆ ಇದೆ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸಹಜವಾಗಿಯೂ ಕೂಡ ಅವರು ಒಂದು 5 ರಿಂದ 6 ದಿನಗಳ ಕಾಲ ಒಂದು ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ. ಸೊ ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಕೊಡ್ತಾರೆ, ಯಾವ ಕಾರಣಕ್ಕೆ ಹತ್ಯೆ ಆಯಿತು, ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಿರುವಂಥದ್ದಂದರೆ ಆಸ್ತಿ ವಿಚಾರಕ್ಕೆ ಈ ಒಂದು ಹತ್ಯೆ ಆಗಿದೆ ಅಂತ ಹೇಳಿ. ಸೊ ಓಂ ಪ್ರಕಾಶ್ ಅವರು ಆಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಮಗಳು ಮತ್ತು ಮಗನ ಹೆಸರಿಗೆ ಬದಲಾಗಿ ಅವರ ಸಹೋದರಿಯ ಹೆಸರಿಗೆ ಹೆಚ್ಚಿನ ಒಂದು ಆಸ್ತಿಯನ್ನು ಮಾಡಿದ್ದಾರೆ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಗಲಾಟೆ ಆದಾಗೂ ಕೂಡ ಇದನ್ನು ಕೇಳಬಾರ್ದು ನೀನು ಅಂತ ಕೂಡ ಆವಾಜ್ ಹಾಕಿದ್ರು. ಕಳೆದ 1 ವಾರದಿಂದ ಕೂಡ ಸಾಕಷ್ಟು ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾಯಿದ್ರು. ಗನ್ನನ್ನು ಇಟ್ಕೊಂಡು ಮನೆ ಒಳಗಡೆ ಓಡಾಡುವಂಥದ್ದು, ಮಗಳನ್ನು ಮತ್ತು ನನ್ನನ್ನು ಹತ್ಯೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಾಯಿದ್ರು ಅಂತ ಹೇಳಿ ಕೂಡ ಅವರು ಒಂದು IPS ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಮೆಸೇಜ್ಗಳನ್ನು ಕೂಡ ಹಾಕಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬಾರಿ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿ ಅನ್ನುವಂಥ ಉದ್ದೇಶಕ್ಕೆ ಯಾರೂ ಕೂಡ ದೂರನ್ನು ತೆಗೆದುಕೊಂಡಿರೋದಿಲ್ಲ. ಹಾಗಾಗಿ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಅಂದರೆ ತಮಗಾಗ್ತಾ ಇರುವಂಥ ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯವನ್ನು ಒದಗಿಸಬೇಕು, ನಮಗೆ ನ್ಯಾಯವನ್ನು ಕೊಡಿಸಿ ಅಂತ ಹೇಳಿ ಕೂಡ ಅವರ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಇದಾದ ಬಳಿಕ ಕೂಡ ಹತ್ಯೆ ಅಂತ ಸಂದರ್ಭದಲ್ಲಿ ಅವರು ಬಳಸಿರುವಂಥ ವಸ್ತುಗಳನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಾಕು ಮತ್ತು 2 ಬಾಟಲ್ ಹಾಗೂ ಖಾರದ ಪುಡಿ, ಮನೆ ಒಳಗಡೆ ಇದ್ದಂಥ ಆಯಿಲ್ ಏನಿದೆ ಅದನ್ನು ತಂದು ಸುರಿದಿದ್ದಾರೆ. ಅಂದರೆ ಅವರು ಓಡೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ಫ್ಲೋರ್ ಮೇಲೆ ಆಯಿಲನ್ನು ಕೂಡ ಹಾಕಿದ್ದಾರೆ. ಅದಾದ ಬಳಿಕ ಖಾರದ ಪುಡಿಯನ್ನು ಎರಚಿ ಹತ್ಯೆಯನ್ನು ಮಾಡಿರುವಂಥದ್ದು. ಆ ಕುತ್ತಿಗೆಯ ಭಾಗಕ್ಕೆ 2 ಬಾರಿ ಚುಚ್ಚಿದ್ದಾರೆ. ಆ ಸಂದರ್ಭದಲ್ಲಿ ಅವರು ನಿತ್ರಾಣಗೊಂಡು ಮತ್ತೆ ಇದ್ದಂಥ ವೇಳೆಯಲ್ಲಿ ಇನ್ನೊಮ್ಮೆ ಜೋರಾಗಿ ಅವರ ಒಂದು ಕೊರಳಿಗೆ ಅಂದರೆ ಇಲ್ಲಿನ ಒಂದು ಭಾಗಕ್ಕೆ ಅವ್ರನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಬಟ್ಟೆಯಿಂದ ಅವರ ಬಾಡಿಯನ್ನು ಕೂಡ ಕವರ್ ಮಾಡಿರುವಂಥದ್ದು. ಈಗ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ, ಈಗ ವಿಚಾರಣೆಯನ್ನು ಮಾಡ್ತಾರೆ. ಅಂದರೆ ಈ ಒಂದು ಪ್ರಕರಣದ ತನಿಖೆಯನ್ನು ಮಡಿವಾಳ ACP ಆಗಿರುವಂಥ ವಾಸುದೇವನವರೊಂದು ತನಿಖೆಯನ್ನು ಕೈಗೊಳ್ತಾರೆ. ಈಗಾಗಲೇ ಏನು ಆರೋಪಿಗಳಿಂದ ವಿಚಾರಣೆಯನ್ನು ಕೂಡ ಆರಂಭವಾಗುತ್ತೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಇನ್ನು ಮೃತದೇಹದ ಒಂದು ಮರಣೋತ್ತರ ಪರೀಕ್ಷೆ ಬಂದ ನಂತರ ಸೊ ಎಕ್ಸಾಕ್ಟಾಗಿ ಏನು ರೀಸನ್ ಆಯಿತು, ಯಾವ ಒಂದು ಭಾಗದಲ್ಲಿ ಮೊದಲು ಅವರು ಹತ್ಯೆಯನ್ನು ಮಾಡಿದರು, ಹತ್ಯೆ ಮಾಡೋದಕ್ಕೂ ಮುಂಚೆ ಏನು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು ಅಂತ ಹೇಳಿ ಈ ಆರೋಪಿಗಳು ಹೇಳಬೇಕು. ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಎಷ್ಟೊತ್ತಿಗೆ ಜೀವ ಹೋಗಿದೆ, ಇವರು ಎಷ್ಟೊತ್ತಿಗೆ ಕರೆ ಮಾಡಿದರು, ಈ ಕರೆ ಮಾಡೋದಕ್ಕೂ ಮುಂಚೆ ಬೇರೆ ಯಾರಿಗೆಲ್ಲ ಕರೆ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಯಾಕಂದರೆ ಹತ್ಯೆ ಮಾಡಿದ ನಂತರ ಒಂದು ವಾಟ್ಸಪ್ ಕಾಲನ್ನು ಕೂಡ ಮಾಡಿರ್ತಾರೆ, ಒಂದು ಮೆಸೇಜನ್ನು ಮಾಡಿರ್ತಾರೆ, ನಾನು ಒಂದು ಐ ಹ್ಯಾವ್ ಫಿನಿಶ್ಡ್ ಎ ಮಾನ್ಸ್ಟರ್ ಅಂತ ಹೇಳಿ. ಸೊ ಹೀಗೆ ಅವರ ಒಂದು ಮನಸ್ಥಿತಿ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಓಂ ಪ್ರಕಾಶ್ ಅವರು ಕೂಡ ಕಳೆದ ಕೆಲವು ವರ್ಷಗಳ ಹಿಂದೆ ಯುವತಿಯೊಬ್ಬಳ ಜೊತೆ ಅನೈತಿಕ ಸಂಬಂಧವನ್ನು ಹೊಂದಿದ್ರು. ಇದಕ್ಕೂ ಕೂಡ ಗಲಾಟೆ ಕೂಡ ಆಗಿತ್ತು. ಹಾಗಾಗಿ ಹಿರಿಯ ಅಧಿಕಾರಿಗಳು ಕೂಡ ಈ ವಿಚಾರವನ್ನು ಗಮನಕ್ಕೆ ತಂದಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಕೂಡ ಈ ಒಂದು ಹತ್ಯೆ ಆಗಿರುವ ಸಾಧ್ಯತೆಗಳು ಕೂಡ ಇರುವಂತಹದ್ದು. ಸದ್ಯಕ್ಕೆ ಈಗ ವಿಚಾರಣೆ ಕೂಡ ನಡೆಸ್ತಾರೆ. ಒಂದು ಮೆಡಿಕಲ್ ಟೆಸ್ಟ್ ಆದ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವ್ರನ್ನ ಕಸ್ಟಡಿಗೆ ಪಡೆದು ಮತ್ತಷ್ಟು ವಿಚಾರಣೆ ಮಾಡುವ ಸಾಧ್ಯತೆಗಳು ಇರುವಂಥದ್ದು. ಪ್ರಣೋದ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.